ಅಂಬರೀಶ್ ಹುಟ್ಟೂರು ಮಂಡ್ಯದ ವಿಶೇಷತೆ ಏನ್ ಗೊತ್ತಾ? ಮಂಡ್ಯದ ಗಂಡು ಅಂತಾನೆ ಫೇಮಸ್ ಆಗಿರೋ ರೆಬೆಲ್ ಸ್ಟಾರ್ ಬಗ್ಗೆ ಕನ್ನಡಿಗರಿಗೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. 5 ದಿನಗಳ ಹಿಂದಷ್ಟೇ ಎಲ್ಲರನ್ನ ಅಗಲಿದ ದೈವಾಧೀನರಾಗಿರುವ ಕಲಿಯುಗದ ಕರ್ಣ ಹುಟ್ಟದ್ದು ಮಂಡ್ಯ ಜಿಲ್ಲೆಯಲ್ಲಿ ಅನ್ನೋದು ಎಲ್ರಿಗೂ ಗೊತ್ತು. ಅಂಬರೀಶ್ ಮಂಡ್ಯ ಜಿಲ್ಲೆಯ ದೊಡ್ಡರಸನಕೆರೆಯಲ್ಲಿ ತಮ್ಮ ಬಾಲ್ಯವನ್ನ ಕಳೆದಿದ್ರು. ಹಾಗಾದ್ರೆ ಅಂಬರೀಶ್ ಹುಟ್ಟೂರಾಗಿರುವ ಮಂಡ್ಯ ಜಿಲ್ಲೆಯ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ. ಮಂಡ್ಯ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ. ಭಾರತದಲ್ಲೇ ಅತಿ ದೊಡ್ಡ ಕಬ್ಬು ಉತ್ಪಾದಿಸುವ ಪ್ರದೇಶಗಳಲ್ಲಿ ಒಂದು. ಹೇಮಾವತಿ, ಕಾವೇರಿ, ಶಿಂಷಾ ಹಾಗೆ ಲೋಕಪಾವನಿ ಈ 4 ನದಿಗಳು ಮಂಡ್ಯದ ಮೂಲಕ ಹಾದು ಹೋಗುತ್ತೆ. ಮಂಡ್ಯವನ್ನ ಸಕ್ಕರೆ ನಾಡು ಅನ್ನೋ ಉಪನಾಮದಿಂದ ಕರೀತಾರೆ. ಇದೊಂದು ಪ್ರಮುಖ ಪ್ರವಾಸಿ ತಾಣ. ಇಲ್ಲಿ ಅನೇಕ ದೇವಸ್ಥಾನಗಳು ಹಾಗೆ ವನ್ಯಜೀವಿ ತಾಣಗಳನ್ನ ಭೇಟಿ ಮಾಡಬಹುದು. ಇನ್ನು ಅಷ್ಟಕ್ಕೂ ಮಂಡ್ಯ ಅನ್ನೋ ಹೆಸರು ಬಂದದ್ ಹೇಗೆ? ದಂತಕಥೆಗಳ ಪ್ರಕಾರ ಮಾಂಡವ್ಯ ಮುನಿ ಅಲ್ಲಿ ನೆಲೆಸದ್ರಿಂದ ಈ ಊರಿಗೆ ಮಂಡ್ಯ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ. ಈ ಸ್ಥಳವನ್ನ ಗಂಗಾ ರಾಜವಂಶರು, ಚೋಳರು, ಹೊಯ್ಸಳರು ಹಾಗೆ ವಿಜಯನಗರದ ಅರಸರಿಂದ ಆಳಲ್ಪಟ್ಟಿತ್ತು. ನಂತರ ಇದು ಟಿಪ್ಪು ಸುಲ್ತಾನ್ನ ಕೈ ಸೇರಿ ಅಂತಿಮವಾಗಿ ಬ್ರಿಟಿಷರಿಂದ ಆಳಲ್ಪಟ್ಟಿತ್ತು. 1939ರಲ್ಲಿ ಮಂಡ್ಯ ಜಿಲ್ಲೆಯನ್ನ ಆಡಳಿತಾತ್ಮಕ ಘಟಕವೆಂದು ಗುರುತಿಸಲಾಯಿತು. ದೇಶ ಸ್ವಾತಂತ್ರ್ಯ ಪಡೆದ ನಂತರ ಅದು ಅಧಿಕೃತವಾಗಿ ಕರ್ನಾಟಕ ರಾಜ್ಯದ ಜಿಲ್ಲೆಯಾಯಿತು. ನಾಗಮಂಗಲದಲ್ಲಿರುವ ಈ ಭವ್ಯವಾದ 12ನೇ ಶತಮಾನದ ದೇವಸ್ಥಾನವು ಹೊಯ್ಸಳ ಆಡಳಿತಗಾರರಿಂದ ನಿರ್ಮಿಸಲ್ಪಟ್ಟಿದೆ. ಹಾಗೆ ಇದು ರಾಜವಂಶದ ವಾಸ್ತು ಶೈಲಿಗೆ ಒಂದು ಪರಿಪೂರ್ಣ ಉದಾಹರಣೆ. 7 ಅಂತಸ್ತಿನ ಎತ್ತರದ ಗೋಪುರವು ಹಿಂದೂ ದೇವಿ ದೇವತೆಗಳ ಚಿತ್ರಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟಿದೆ. ಇದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ಭಾರತದ ಪುರಾತತ್ವ ಇಲಾಖೆಯಿಂದ ರಕ್ಷಿಸಲ್ಪಟ್ಟಿದೆ. ಇದ್ರ ಜೊತೆಗೆ ನೀವು ಭೀಮೇಶ್ವರಿ ವನ್ಯಜೀವಿ ಧಾಮ ಕೂಡ ನೋಡಬಹುದು. ಇನ್ನು ಮಂಡ್ಯದ ಬಳಿ ಗಗನಚುಕ್ಕಿ ಬರಚುಕ್ಕಿ ಬಗ್ಗೆ ನಾವು ಮರೀಲೇಬಾರದು. ಈ 2 ಜಲಪಾತಗಳು ಅಲ್ಲಿ ಹೆಸರುವಾಸಿ. ಜೊತೆಗೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ, ಪಾಂಡವಪುರ, ಕುಂತಿ ಬೆಟ್ಟ, ಮದ್ದೂರು, ಶಿವಪುರ ಹೀಗೆ ಅನೇಕ ಜಾಗಗಳು ಮಂಡ್ಯದ ಬಳಿ, ಮಂಡ್ಯದ ಹತ್ರ, ಮಂಡ್ಯದ ಆಸುಪಾಸು ಕಾಣಬಹುದು. ಇಂಥ ಒಂದು ಅದ್ಭುತ ತಾಣ ಅಂಬಿಯವರದ್ದು. ಇದು ಅಂಬಿ ಹುಟ್ಟೂರಾದ ಮಂಡ್ಯದ ವಿಶೇಷತೆ. ಆದ್ರೆ ಅಂಬಿಯವರು ಮಾತ್ರ ಇವತ್ತು ನೆನಪು ಮಾತ್ರ.